ಅಮ್ಮ ಅಮ್ಮ ಬಾ ಪಾರತಿ ಬಾ. ಅಲ್ಲ ಒಂದಕ್ಕೆ ಹೋಗಿದ್ ಬರ್ಬೇಕು ಅಂದಲ್ಲ, ಹೋಗಿದ್ ಬಂದ? ಹುಂಕನಮ್ಮ ಹೋಗಿದ್ ಬಂದೆ. ಮೊಗ ಮೊಗ ಎಲ್ಲಿ? ನವೀನ ಕರ್ಕೊಂಡವನೆ ಕಣಮ್ಮ. ಅಲ್ಲ ನಾನು ಹೇಳ್ದೆ ತಾನೆ ಈಗಲೇ ಬರ್ಗಿರಕ್ಕೆ ಹೋಗ್ಬೇಡಿ, ಸುಮ್ಮನೆ ಡಾಕ್ಟ್ರು ಬಿಡಕ್ಕಿಲ್ಲ ಕೈ ಅಂತಾರೆ. ಎಷ್ಟು ದಿವಸ ಎಷ್ಟು ಜನ ಬಂದು ಕೂತ್ಕೊಂಡಿರಿ, ದಿನವ ಜನ ಎಲ್ಲ ಬಂದಿದ್ದೀರಲ್ಲ ನೋಡಕ್ಕೆ ಮಾಡಕ್ಕೆ ಅಂತವ. ಇವತ್ತು ಹೊಸಿ ಜನ ಬಂದಿದ್ರೆ ಅದೇ ರತ್ನಿ ಕಡೆಯವರು, ರಣದಿರು, ರತ್ಕೆರು, ಅವ್ರು ಆಗ್ತಿರು ತಂಗಿರು ಎಲ್ಲವ ಬಂದು ನೋಡ್ಕೊಂಡು ಹೋದ್ರು. ಡಾಕ್ಟ್ರು ಬೇರೆ ಕೈ ಅಂತ ಕೂತವ್ರೆ, ನಾಸು ಪರ್ಸು ಇರ್ತಾರಲ್ಲ ನೋಡ್ಕೊಳ್ಳೋರು, ಅವ್ರು ಬೇರೆ ಕೈ ಅಂತ ಕೂತವ್ರೆ. ಎಲ್ಲವ ನೋಡಕ್ಕೆ ಬಂದ್ಬಿಟ್ಟವ್ರಲ್ಲ, ಅದಕ್ಕೆ ಸಂಜೆ ಗಂಟವ ಬರಬೇಡಿ, ನೀವು ಇರಬೇಡಿ ಅಲ್ಲಿ, ಓಡಾಡಬೇಡಿ ಮುಟ್ಬೇಡಿ ಅಂದ್ಕೊಂಡು ಏನೋ ಇದು ಮಾಡ್ತಾ ಕೂತವ್ರೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ. ನೀನು ಹೇಳ್ದಾಗ ನನಗೆ ಹೊರಟ್ಬಿಟ್ಟಿದೆ ಕಣಮ್ಮ. ನನಗಂತೂ ಹಿಂಗೆ ಹೇಳ್ದಾಗ ತಲೆ ಕೆಟ್ಟದಂಗೆ ಆಗೋಯ್ತು. ಅಲ್ಲ ಅದಕ್ಕೆ ಬುದ್ಧಿ ಇಲ್ವಾ, ಅದಕ್ಕೆ ಮಾಡ್ಕೊಳಕೋಯ್ತು. ರತ್ನದಕ್ಕೆ ನಾನು ಏನೋ ಅನ್ಕೊಂಡಿದ್ದಕ್ಕಂತಕೋ ಹಿಂಗೂ ಆದ್ರೂ ಬಿದ್ದಾರ ಜನ ಈ ಥರನೂ ಆಯಿತು. ನನಗಂತೂ ತಲೆ ಕೆಟ್ಟೋಯ್ತು ತಲೆ. ನಾನು ಏನು ಅನ್ಕೊಬಿಟ್ಟಿದ್ದೆ. ಅಲ್ಲ ಕಣಮ್ಮ, ಯಾವಾಗ ಎಚ್ಚರ ಆಯ್ತದೆ ಅಂತ ಹೇಳಿದರು. ಕೇಳಿದ್ಕೆ ಫೋನಲ್ಲಿ ಏನು ಹೇಳಿಲ್ಲ ನೀನಂತೂ. ನನಗೆ ಹುಚ್ಚೋಕೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಹೋಗಿ ಬಾತ್ರೂಮ್ಗೆ ಹೊಂಟೋಗ್ಬಿಟ್ಟೆ. ಅಲ್ಲ ಏನಂದ್ರು ಡಾಕ್ಟ್ರು ಯಾವಾಗ ಎಚ್ಚರ ಆಯ್ತದೆ ಅಂದರು. ಏನಂದ್ರಮ್ಮ? ಅಯ್ಯೋ ಏನಂತ ಹೇಳನೆ ಮಗ, ಏನು ಹೇಳನೆ? ಡಾಕ್ಟ್ರು ಯಾವುದು ಹೇಳೋಕ್ಕಾಯ್ಕಿಲ್ಲ. ಈಗಲೇ ನಾವೇನು ಹೇಳೋಕ್ಕಾಯ್ಕಿಲ್ಲ. ಯಾವಾಗಲೂ ಎಚ್ಚರ ಆಗ್ಬೋದು, ಈಗಲೇ ಬರ್ಬೋದು, ನಾಳೆಗೆ ಬರ್ಬೋದು, ಬರ್ದನೇ ಇರ್ಬೋದು ಜ್ಞಾನ ಅಂತ ಹೇಳೋರೆ ಕಣ್ಣೆ ಪಾರತಿ. ಹಂಗೆ ಹೇಳ್ಬಿಟ್ಟವ್ರೆ. ಅಮ್ಮ ಏನು ಮಾತಾಡ್ತಿದ್ದೀನಿ ನೀನು? ಹೋಗೋ, ತಲೆಗಿಲೆ ಕೆಟ್ಟೋದೊಳಂಗೆ ಆಡ್ಬಿಡಕತ್ತೆ. ಅಲ್ಲ ಯಾರು ನಿದ್ದೆ ಮಾತ್ರ ಕುಡ್ದಂಗೆ ಆದದ? ಅಯ್ಯೋ ನಿನಗೇನು ಗೊತ್ತು ಪರತಿ, ನೀನು ಡಾಕ್ಟ್ರಾ? ಸುಮ್ಮನಿರು. ಅವಳಿಗೆ ಒಂಚೂರು ಜ್ಞಾನ ಇಲ್ಲಕತ್ತೆ. ಚೆನ್ನಾಗಿ ಮಾತ್ರೆ ಕುಡಿದ್ಬಿಟ್ಟವಳೆ, ಕುಡಿದ್ಬಿಟ್ಟು ಬಂದ್ಬಿಟ್ಟು ಮನಿಬಿಟ್ಟವಳೆ. ನಾವು ಎಲ್ಲೋ ನಿದ್ದು ಮಾಡಿಲ್ವಲ್ಲ ಒಂದು 2-3 ದಿವಸದಿಂದ, ಅದಕ್ಕೆಲ್ಲ ನಿದ್ದು ಮಾಡ್ತಿದ್ದಾಳೇನೋ ಅಂತ ಸುಮ್ಮನೆ ಅದು. ಹಾಗೆ ಒಂದಿನ ಹಂಗೆ ಮನ್ಬಿಟ್ಟವಳೆ, ನಮಗೂ ಗೊತ್ತಾಗಿಲ್ಲ. ಅಲ್ಲ ಕಣಮ್ಮ, ನೀವೆಲ್ಲಿಗಮ್ಮ ಹೋಗಿದ್ರಿ? ನಿಮ್ಗೆ ಜ್ಞಾನ ಬೇಡವಾ? ನಿದ್ದೆ ಮಾಡ್ತಿರೋದಕ್ಕೂ ಹಂಗೆ ಸುಮ್ಮನೆ ಮನ್ಗಿರೋದಕ್ಕೂ ಏನಾರು ಆಗಲಿ ನಾವು ಉಚ್ಕಿಚೋಕಾರು ಎದ್ದೇಳಬೇಕು ತಾನೆ, ಇಲ್ಲ ಏನಾರು ಎದ್ದೇಳಬೇಕು ತಾನೆ. ಹೋಗಿ ಅತ್ತಾಗಿ. ಅಲ್ಲ ಏನು ಕತ್ತೆ ಮೆಸ್ತಿದ್ರೆ ಎಲ್ಲರೂ ಮನೇಲೆಲ್ಲ ಇತ್ಕೊಂಡು ಇಲ್ಲಿ ಆಸ್ಪತ್ರೆಯಲ್ಲಿ ಮನೆಯವರೆಲ್ಲ ಇದ್ದೀರಿ. ಅವ್ವನು ಇದ್ಲಂತೆ, ಅವ್ರವ್ವನು ಇದ್ರಂತೆ, ನೀನು ಇದ್ದಿ, ನಿನಗೇನು ಗೊತ್ತಾಯ್ಕಿಲ್ವಾ? ಅಯ್ಯೋ ಪಾರತಿ, ನನಗೇನವ ಗೊತ್ತು. ಅವತ್ತು ಒಂದು ದಿವಸ ಮನೆ ಕಳೆದವ್ರು ಆಯ್ತಿತ್ತು. ನಾವು ಎಲ್ಲವ ಮನೆ ಕಬಿಟ್ಟವ್ರು, ಎಲ್ಲ ಮನೆ ಕಬಿಟ್ರು. ಅದಕ್ಕೆ ನಾನು ಒಂದೇ ಮನೆ ಮಗ ಅಂತ ಕೂತ್ಕೊಂಡು ನೋಡ್ಕೊತೀನಿ. ಅದಕ್ಕೆ ಇಲ್ಲ ಕಣಮ್ಮ, ನೀನು ಮನೆ ಕಡೆ ನಾನು ಅನ್ಕೊಂಡು ಕೂತಿರ್ತೀನಿ, ಡಾಕ್ಟ್ರು ಕರ್ರೆ ಮುಗಿತಕ್ಕೆ ನಾನು ಹೋಗ್ಬೇಕು ಅಂತ ಚೆನ್ನಾಗೇ ಮಾತಾಡಿದ್ಲು. ಚೆನ್ನಾಗೇ ಮಾತಾಡ್ಕೊಂಡು ಕೂತ್ಕೊಂಡು ಕತೆ ಹೇಳ್ಕೊಂಡಿದ್ಲ. ಇದ್ಬಿಟ್ಟು ನಾವು ತಾಳು ಏನೋ ಎತ್ವ ಕಡೆ ಕಣವ ಅಂತ ನಾವು ಅನ್ಕೊಂಡು, ಅದಕ್ಕೆ ನೋಡಿದ್ರೆ ಹಿಂಗಾಗೋಯ್ತು. ಏನು ಮಾಡೋದು? ನನಗಂತೂ ಬೇಜಾರೇ ಆಗ್ಬಿಟ್ಟದೆ. ಅಷ್ಟು ದಿವಸ ನಮ್ಮ ಮನೆ ಕಸಿತಿಲ್ಲ ಪಾರತಿ. ಅವ್ಳು ನೋಡ್ಕೊ ಕೂತ್ಕೊಳ್ಳೀನಿ, ಇಲ್ಲ ಲಕ್ಷ್ಮೀನಾರು ಅವಳನ್ನ ನೋಡ್ಕೊಂಡು ಕಾಯ್ಕ ಕೂತ್ಕೊಳ್ಳೋರು. ಅವತ್ತು ಅದು ಏನು ದರಿದ್ರ ಬಂದಿತ್ತೋ, ಅದು ಏನು ಕೆಟ್ಟು ನಿಂತು ಬಂದಿತ್ತೋ ನನಗೆ ಗೊತ್ತಿಲ್ಲ. ಅವಳು ಏನು ಮಾಡಿದಳು, ಎಲ್ಲಿ ಮಾತ್ರೆ ತಗೋ ಕುಡ್ದು, ಇಲ್ಲ ಊರಿಂದನೇ ಹಾಕ ಬಂದಿದ್ಲು, ಇಲ್ಲ ಆಸ್ಪತ್ರೆಯಲ್ಲಿ ತಗೊಂಡ್ಲು, ಒಂದು ಗೊತ್ತಿಲ್ಲ. ಒಟ್ಟಿಗೆ ನಿದ್ದೆ ಮಾತ್ರೆ ಡಬ್ಬ ಮಾತ್ರ ಬಿದ್ದಿತ್ತು. ಆತ ಡಾಕ್ಟ್ರು ತೋರಿಸಿದ್ಕೆ ನಿದ್ದೆ ಮಾತ್ರೆ ಕುಡಿದ್ಬಿಟ್ಟವ್ರೆ, ಹೆಚ್ಚಾಗಿ ಕುಡಿದ್ಬಿಟ್ಟವ್ರೆ ಅಂತ ಹೇಳಿದ್ರು. ಆಗ ಏನು ಮಾಡೋಕ್ಕಾಗೋದು, ಏನು ಆಗೋದೆ. ಈಗ ಹೆಂಗಾರು ಮಾಡಿ ಹುಷಾರಾಗ್ಬಿಟ್ರೆ ಸಾಕು ಕನ್ಪಾರತಿ, ಹುಷಾರಾಗ್ಬಿಟ್ರೆ ಸಾಕು. ಅಯ್ಯೋ ಎತ್ತಾಗೆ ಹೊಡೆದಟ್ಟು ಸಾಯಕಾಯ್ಕಿಲ್ಲ ಕನ್ಪಾರತಿ. ಏನು ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ನನಗಂತೂ. ಆ ಮುಖ ನೋಡಿದ್ರೆ ಅರ್ಚ್ಕೊತ ಬಿದ್ದದೆ. ಅದಕ್ಕೆ ಆ ಮಾಲನ್ನ ಹಾಲು ಕುಡಿಸವ ಹೊಸಿ ಮುಗಿಗೆ ಅಂತ ಹೇಳಿನಿ ಫೋನ್ ಮಾಡಿ. ಉಂಕನ ಹಾಲು ಕುಡಿಸ್ತೀನಿ ಅಂತ ಅಂದವಳೆ. ಕುಳ್ಳನ್ಗೆ ಹೇಳಿನಿ, ಹೊಸಿ ಮಗಿನ ಹುಷಾರಾಗಿ ನೋಡ್ಕೊ, ಹೊಟ್ಟೆಲಿ ಕಡೆ ಹೇಳ್ಬಿಟ್ಟು ಬಂದೀನಿ, ಲಕ್ಷ್ಮಿಗೆಲ್ಲ ನೋಡ್ಕೊ ಅಂತವೆ. ನೋಡ್ಕೊತೀನಿ ಅಂತ ಅಂದವ್ರೆ. ರಮೇಶನ್ನು ಹೋಗಪ್ಪ, ನೀ ಕೆಲ್ಸಕ್ಕೆ ಹೋಗಪ್ಪ, ಇಲ್ಲಿ ಕೂತ್ಕೋಬೇಡ ಅಂತ ಕಳಿಸ್ತೀವಿ. ಏನು ಮಾಡೋದು ಬರತಿ? ಅಲ್ಲ ನಮ್ಮ ಮನೆ ಬರ ಯಾಕೋ ಕಡೆಯ ನಮ್ಮ ಮನೆ ಬರನೇ ಸರಿ ಇಲ್ಲ ಕನ್ಪಾರತಿ. ಅಯ್ಯೋ ಅದೇ ಕಮ್ಮಂಗೆ ಅನ್ಕೊಂಡು ಸುಮ್ಮನಿರು. ಇನ್ನೇನು ಮಾಡೋಕ್ಕದು? ನೀವೇನು ಬೇಕು ಅನ್ಕ ಮಾಡ್ಕೊಂಡಿದ್ದೀರಾ? ನನಗಂತೂ ಇದನ್ನೆಲ್ಲ ಕೇಳಿದ್ರೆ ಹೊಸಿ ಬೇಜಾರಾಯ್ಕಿಲ್ಲ ಕಣಮ್ಮ, ಹೊಸಿ ಬೇಜಾರಾಯ್ಕಿಲ್ಲ. ಅಲ್ಲ ನೀವರುವೆ ನೋಡ್ಕೊಂಡು ಮಾಡ್ಕೋಬೇಕು ತಾನೆ. ನಿಮಗೂ ಗೊತ್ತಿಲ್ಲ ಅಲ್ವಾ, ನಾನೇನು ಹೇಳ್ತೀನಿ ಮಾಡ್ಕೊಂಡು ಮಾಡಬೇಕಾಯ್ತು ಅಂತ. ನೀವೇನು ಕನ್ಸ್ಕೊಂಡಿದ್ರಿಯಾ ಹಿಂಗಾಯ್ತದೆ ಅಂತವ? ಓಸಲ್ವೇ ಏನೇನೋ ಆಗಿತ್ತು, ಈ ಸಲ ಹಿಂಗಾಗೋಯ್ತಲ್ಲ ಕತೆ. ಭಾರಿಯ ಬೇಜಾರಾಯ್ತದೆ ಪಾರತಿ. ನಿನ್ನ ಗಂಡ ಇಷ್ಟಾಗೋದವ? ಅಯ್ಯೋ ಮಗ ಅಳ್ತಿದ್ದಕ್ಕ ನಮ್ಮ ಚಾಕ್ಲೇಟ್ ಬೇಕು ಅಂತ ಅದೊಂದು ಮುಂಡೆದು ಸಂಡೆ ಗಂಟೆ ಅದ್ಬೇಕು ಇದಬೇಕು ಅಂತ ಹೊಟ್ಟೆ ಗೊತ್ತಾಯ್ಕಿಲ್ಲ. ಅಲ್ಲ ಪಾರತಿ, ಮಕ್ಕಳು ನಂಗೆ ಹೋದಾರ ಸುಮ್ಮನಿರು. ಇನ್ನೇನು ಮಾಡೋಕ್ಕಾಯ್ಕಿಲ್ಲ, ಮಗ ಅಲ್ವಾ, ಅದಕ್ಕೇನು ಗೊತ್ತಾಗದ ಕಷ್ಟ ಸುಖ ಅನ್ನೋದು. ಇರಲಿ ತಗೊಳ್ಳಿ ಸುಮ್ಮನಿರು. ಇನ್ನೇನು ಮಾಡೋದಮ್ಮ, ಈ ಕಷ್ಟದಲ್ವೇ ಏನು ಚಾಕ್ಲೇಟ್ ಬೇಕು ಹದ್ಬೇಕು ಇದು ಬೇಕು ಅನ್ಕೊಂಡು ನಿಂತ್ಕೊತದೆ ಹಾಳದ್ದು. ನವೀನ ಕೆಲ್ಸಕ್ಕೆ ರಜಾ ಕೊಟ್ಟು ಬಂದವನೇ. ಹೋದವಾರ ಹಬ್ಬದಲ್ಲಿ 2 ದಿವಸ ರಜಾ ಹಾಕಿದ. ನನ್ನ ಅಜ್ಜಿ ಬಂದಿದ್ದಲ್ಲ, ಅವತ್ತು 1 ದಿವಸ ರಜಾ ಹಾಕಿದ. ಇವತ್ತು ರಜಾ ಕೇಳಿದ್ಕೆ ಓನರ್ ಬೈದೆ ಬಿಟ್ಟ. ಸಂಜೆ ಗಂಟೆ ರಜಾ ಅನ್ಕೊಂಡು ನಿಂತ್ಕೊತಿದ್ಯಲ್ಲ, ಏನು ಕೆಲಸ ಮಾಡಿ ಅಂತ. ಅದಕ್ಕೆ ಅವನು ಅಯ್ಯೋ ಪಾರತಿ, ಇನ್ನೇನು ಮಾಡೋಕ್ಕದು? ಕೆಲಸ ಮಾಡಿದ್ರೆ ಹಾಗೆ ಇರೋಕ್ಕದ? ಕಷ್ಟ ಒಂದು ದಿವಸ ನೋಡ್ಕೊ ಹೋಯ್ತಿದ್ದೀರಿ. ನೋಡಿದ್ರೆ ತಾಡು
ಡಾಕ್ಟ್ರನ್ನ ಹೋಗಿ ಕೇಳ್ತೀನಿ ಆಮೇಲೆ ಹೊಸಿ ನೋಡ್ಬಿಟ್ಟು ಹೋಯ್ತವೆ ನನ್ನ ಮೊಮ್ಮಗಳ ನೋಡ್ಕೊ ಹೋಯ್ತಾರೆ ಅಂತ ಅಂತೀನಿ. ವಾತಾರಿಂದವ ಎಲ್ಲವ ಬಂದು ನನ್ನ ರೂಪಂಡ್ರೆ ಎಲ್ಲ ನೋಡ್ಕೊ ಹೋಗವ್ರೆ. ಏನು ಡಾಕ್ಟ್ರು ಬೇರೆ ಹಂಗೆ ಅಂದರು, ಇನ್ನೊಂದ್ಸಲ ನಿಮ್ಮ ಕಡೆಯವ್ರನ್ನ ಯಾರನ್ನೂ ಕರೆಸ್ಬೇಡಿ, ಸಂಜೆ ಗಂಟ ಐಸ್ಯೂಗೆ ಅಂದ್ಕೊಂಡು ಒಳಗೆಲ್ಲ ನುಗ್ಗಬಿಟ್ಟು ಓಡಾಡ್ಕೊಂಡು ನಿಂತ್ಕೋಬೇಡಿ ಅಂತ ಬೋಯ್ತಿದ್ರು. ನೋಡೋದು ತಾಳು ಹೇಳ್ತೀನಿ. ಹೇಳ್ನಿಲ್ವ ಫೋನ್ ಮಾಡಿ ಇವತ್ತು ಬರೋದು ಬೇಡ ಅಂತವ. ಅಯ್ಯೋ ನೀನೇನೋ ಹೇಳ್ಬೇಕನಮ್ಮ, ನಮ್ಮ ಮನಸ್ಸು ತಡೀನಿಲ್ಲ, ಅದಕ್ಕೆ ಇನ್ನೇನು ಮಾಡೋಕ್ಕದದು ಅಂದ್ಬಿಟ್ಟು ಹಂಗೆ ಬಂದೆ. ಅಣ್ಣನೂ ಭಾರಿ ಬೇಜಾರಾಗಿರ್ತಾನೆ, ಅವನು ಭಾರಿ ಬೇಜಾರಾಗಿತ್ತು. ನಾನು ಅದಕ್ಕೆ ಫೋನ್ಗೆ ಮಾಡೋಕ್ಕೆ ಹೋಗಲಿಲ್ಲ. ಮೊದಲು ಇಲ್ಲಿ ನೋಡ್ಕೊಂಡು ಹೋಗೋಕ್ಕಾಯ್ತದೆ, ಏನೋ ಎತ್ತೋ ಇಲ್ಲಿ ಏನಾಗಿರೋದು ಅಂತ ನೋಡ್ಕೊಂಡು ಹೋಗೋದ, ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅದು. ಆಮೇಲೆ ಅಮ್ಮ ರಾತ್ರಿ ಬೇರೆಯ ನಿನಗೆ ಹುಷಾರಿಲ್ಲ, ಅದಕ್ಕೆ ಮಗ ಹುಷಾರಾಯ್ತು ಅಂತಂದ್ರೆ ನೀನು ಬೇರೆ ಏನಮ್ಮ ಅಂತ ಕೇಳಿದ್ರೆ ಏನೂ ಇಲ್ಲ ಆಮೇಲೆ ಹೇಳ್ತೀನಿ ಅಂದೆ. ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಯ್ಯೋ ನಿದ್ದೆನೂ ಬರಲಿಲ್ಲ ಕಣಮ್ಮ, ಯೋಚನೆ ಮಾಡಿ ಸಾಕಾಯ್ತು. ಆಮೇಲೆ ಅದೇ ಕರೆದಿದ್ಲು ಊರಿಗೆ ಹೋಗೋದ ಬಾ ಅಂತ, ಮುಗಿಗೆ ಹುಷಾರಿಲ್ಲ ಅಂದ್ರಲ್ಲ ಅಂದ್ಬಿಟ್ಟು ನಾನು ಉಳ್ಕೊಂಡೆ ಮುಗಿ ನೋಡ್ಕೊ ಹೋಗೋದಂತ. ಆಮೇಲೆ ಮಗ ಹುಷಾರಾಯಿತು ಅಂತ ತಕ್ಷಣ ಭಾರಿ ಖುಷಿ ಆಯಿತು ಕಣಮ್ಮ. ಆಮೇಲೆ ರತ್ನಿಗೆ ಹೆಂಗೆ ಆಗೋಯ್ತು ಜ್ಞಾನ ಇಲ್ಲ ಅಂತಂದ್ರಲ್ಲ, ನಾನು ಯಾಕೆ ಏನು ಅಂತ ಯೋಚನೆ ಮಾಡಿ ಅಮ್ಮ ತಲೆನೋವೇ ಬಂದ್ಬಿಡ್ತು, ಕಣ್ಣೆಲ್ಲ ಹುಸಿ ನೋಯ್ತಲ್ಲ ಕಣಮ್ಮ, ತಲೆ ಹಿಡಿದ್ಬಿಟ್ಟದೆ ಕಣಮ್ಮ. ಅಲ್ಲ ಕಣಮ್ಮ, ಅದು ಯಾಕಮ್ಮಂಗ ಆಯ್ತದದು ಮನೇಲಿ ಒಂದು ನೆಮ್ಮದಿ ಇಲ್ಲ ಕಣಮ್ಮ. ಅದು ಏನಾಗಿದ್ದದು ನನಗಂತೂ ಗೊತ್ತಾಯ್ತಲ್ಲ ಕಣಮ್ಮ. ನನಗಂತೂ ಹುಸಿ ಬೇಜಾರಾಯ್ತಿಲ್ಲ. ಅಪ್ಪನ ಮನೆಗೆ ಏನಾದ್ರು ಕಷ್ಟ ಬಂದ್ಬಿಟ್ರಮ್ಮ ನಾನು ತಡ್ಕೊಳಕ್ಕೆ ಆಯ್ತಿಲ್ಲ, ಮನಸ್ಸೆಲ್ಲ ಬರೀ ಇತ್ತಾಗೆ ಹಿಡಿತದೆ. ಮಗ ಹೆಂಗಿದ್ದದು ಈಗ, ಯಾರು ನೋಡ್ಕೊತಿದ್ದಾರು? ಅಲ್ಲಕ್ಕನ ಮಗ ಅವಳು ಮಾಮೂಲಿ ಅವಳು ಬುದ್ಧಿ ಗೊತ್ತಿತ್ತು ನಿಮಗೆ, ಒಂಥರ ತಟ್ಕಲು ಆದ್ರೂ ಪಾರ್ಬೇಕು ಹಿಂಗೆ ಬೇಕು ಅಂದ್ಕೊಂಡು ತಗೊಂಡು ಹೋದು ಎಲ್ಲರನ್ನೂ ಅಯ್ಯೋ ಅನ್ಸ್ಬಿಟ್ಟು ನಾವು ಅದನ್ನ ಮನ್ಸು ಕಾಕೊಂಡಿಲ್ಲ. ಯಾರು ಚೆನ್ನಾಗಿರಲಿ ಮೊಮ್ಮಕ್ಳಲ್ವಾ, ಯಾರು ಚೆನ್ನಾಗಿದ್ದಾರೋ ಅವ್ರು ಚೆನ್ನಾಗಿದ್ರೆ ನಾವು ಚಂದ ಅನ್ಕೊಂಡಿದ್ದು. ಏನೋ ಎತ್ತವೋ ನಮಗೆ ಗೊತ್ತಿಲ್ಲ. ಏನಾಗೋಯ್ತು ಇತ್ತೀಚೆಗೆ ಬರೀ ಕಷ್ಟನೇ ಅನುಭವಿಸ್ತಾ ಕೂತವಳೆ. ನಮಗೆ ಅವಳು ಏನಾದ್ರು ಮಾಡ್ತಿರ್ಲಿ ಕಷ್ಟ ಅಂದಾಗ ಮನ್ಸು ಕರಗ್ಬಿಡ್ತದೆ ಕಣ್ಮಗ. ಅಯ್ಯೋ ಏನು ಮಾಡೋಕ್ಕಾಗತ್ತು, ಏನು ಮಾಡೋಕ್ಕಾಗಿಲ್ಲ. ಸುಮ್ಮನಿರಮ್ಮ, ಯೋಚನೆ ಮಾಡಬೇಡ ಜಾಸ್ತಿ, ಎಲ್ಲ ಸರಿ ಆಯ್ತದೆ. ಇನ್ನೇನು ಮಾಡೋಕ್ಕಾಗದು, ಎಲ್ಲ ಸರಿ ಆಯ್ತದೆ, ಸುಮ್ಮನಿರು. ಮಗ ಅದೇ ಮಗನ ಲಕ್ಷ್ಮಿ ನಿಮ್ಮ ಅವು ನೋಡ್ಕೊತಾವಳೆ, ಹಂಗೆ ಕುಳ್ಳ ನಾನು ನೋಡ್ಕೊತೀನಿ, ತಲೆ ಕೆಡಿಸ್ಕೊಬೇಡ, ಅದಕ್ಕೆ ಹುಷಾರಾಗಂಟ ಅಂತ ಹೇಳವನೆ. ಏನೋ ಅವನಿರೋದಕ್ಕೆ ಮನೆ ಹೆಂಗೋ ನಡ್ಕೊ ಹೋಯ್ತದೆ ಕಣ್ಪರತಿ, ಹೆಂಗೋ ನಡ್ಕೊ ಹೋಯ್ತದೆ. ಅವನ ಹಬ್ಬಕ್ಕನವ ಈ ಮನೆಗೆ ಒಂದು ಆಧಾರವಾಗಿ ನಿಂತ್ಕೊಂಡು ಮನೆಯನ್ನೆಲ್ಲ ನಡೆಸ್ಕೊಂಡು ಹೋಯ್ತವನಲ್ಲ. ಅಯ್ಯವ್ವ ಅವನಿಲ್ಲ ಅಂದಿದ್ರೆ ಏನಾಯ್ತಿತ್ತೋ ಎತ್ತಾಯ್ತಿತ್ತೋ ಈ ಮನೆ ಪರಿಸ್ಥಿತಿ ಗೊತ್ತಿಲ್ಲ. ಅಮ್ಮ ಸರಿ ಒಟ್ಕೊಂಡ, ಅಯ್ಯೋ ಉಣ್ಕೊಂಡು ಪರತಿ ಉಂಡೆ. ನೀನು ರಾಗ ನೋಡಿದ್ರೆ ಯಾಕೋ ತಿಂದಂಗಿಲ್ಲ ಕತೆ. ಬರೀ ಕ್ಯಾಂಟೀನಿಗೆ ನಡಿ, ಇಲ್ಲ ಅದಕ್ಕೆ ಯಾರು ಒಯ್ಯಲಿದ್ದದು ಅವ್ರು ತಿಂದ್ರ, ಅವ್ರ ಅಪ್ಪನೂ ಇಲ್ಲೇ ಇದ್ದದಂತಲ್ಲ, ಅವ್ರೇನಾರು ಉಂಡಿದಾರ? ನಡಿ ಕ್ಯಾಂಟೀನ್ಗೆ, ಏನಾರು ತಿನ್ನು ನಡಿ. ನೀವು ಸುಮ್ಮನೆ ಸಂಡೆ ಗಂಟೆ ಮೊದಲೇ ನಿನಗೆ ಹುಷಾರಿಲ್ಲ, ಮಂಡಿ ನೋವು ಕಾಲು ನೋವು ಕೈ ನೋವು ಅಂತವ. ನೀನು ಹಿಂಗಿಲ್ಲ ಹಸ್ಕೊಂಡಿದ್ಬಿಟ್ರೆ ನಿನ್ನ ನೋಡ್ಕೊಳಕ್ಕೆ ಇನ್ನೊಬ್ರು ಬಂದಿಲ್ಲ ಉಳ್ಕೊಬೇಕಾಯ್ತದ ಅಷ್ಟೇ. ನಡಿಯಮ್ಮ ಮೊದಲು ನಡಿ, ನೀನು ಒಟ್ಟಿಗೆ ಉಣ್ಕೊಂಡು ತಿನ್ಕೊಂಡು ನೀನು ನಡೀರಿ. ಕಷ್ಟ ಯಾರಿಗೂ ಬರೋಕ್ಕಿಲ್ಲ, ಎಲ್ಲರಿಗೂ ಬರ್ತದೆ, ಎಲ್ಲ ಸರಿ ಆಯ್ತದೆ. ಹಂಗನ್ಬಿಟ್ಟು ನೀನು ಉಂಡನೆ ತಿಂದಾನೆ ಹಿಂಗೆ ಹಸ್ಕೊಂಡಿರ್ಬೇಡ ಕಣಮ್ಮ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.